ನಮಸ್ತೆ. ಝೀ ನ್ಯೂಸ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಅಖಂಡ ಜ್ಯೋತಿಷ್ಯದ ಈ ಒಂದು ಸಂಚಿಕೆಯಲ್ಲಿ ಭೂತ ಪ್ರೇತ ಪಿಶಾಚಿಗಳು ಅನ್ನುವಂಥ ವಿಷಯ, ಅರ್ಥಾತ್ ಭೂತ ಪ್ರೇತ ಪಿಶಾಚತ್ವದ ದೋಷಗಳನ್ನು ನಾವು ಬಂತು ಅಂತಾದರೆ ಯಾವ ರೀತಿ ನಾವು ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಈ ವಿಷಯದಲ್ಲಿ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವಂಥದ್ದು. ಮೊದಲನೇದಾಗಿ ಈ ಪ್ರೇತಚೇಷ್ಟೆಗಳು ಅಂತ ಹೇಳಿದರೆ ಹೇಗೆಲ್ಲ ಉಂಟಾಗ್ತದೆ ಅಂತ ಹೇಳಿದರೆ, ಹಲವಾರು ಪರಿಹಾರಗಳನ್ನು ಮಾಡಿದ್ರು ಅಥವಾ ಕ್ಷೇತ್ರದಲ್ಲಿ ಹೋಗಿ ತ್ರಿಪಿಂಡೀಕರಣ ಶ್ರಾದ್ದ, ನಾರಾಯಣ ಬಲಿ ಇತ್ಯಾದಿಗಳನ್ನು ಮಾಡಿದ್ರು, ಪುನಃ ಪ್ರೇತ ಕಾಟಗಳು ಬರ್ತಾ ಇದೆ ಅಂತಾದರೆ ಅದಕ್ಕೆ ನಾವು ಏನನ್ನು ಮಾಡಿದರೆ ಸರಿಯಾಗ್ತದೆ ಅನ್ನುವಂಥ ವಿಷಯಗಳು. ಇಲ್ಲಿ ಮನುಷ್ಯ ದುರ್ಮರಣಗಳಾಗಿ ಅಥವಾ ಆತ್ಮಹತ್ಯೆಗಳನ್ನು ಮಾಡಿದಂಥದ್ದು ಅಥವಾ ಅಪಘಾತದಲ್ಲಿ ಮರಣ ಹೊಂದಿದಂಥದ್ದು ಇವೆಲ್ಲವೂ ಸಮೇತ ಪ್ರೇತವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ನೀವು ಏನನ್ನು ಮಾಡಿದರೂ ಸಮೇತ ಅದು ಪರಿಹಾರ ಆಗೋದಿಲ್ಲ. ಯಾಕಾಗಿ ಅಂತ ಕೇಳಿದರೆ, ಅವುಗಳು ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಹಾಗೆ, ಕಾನೂನು ರೀತಿಯಲ್ಲಿಯೂ ಹಾಗೆ, ಯಾವ ಮನುಷ್ಯ ಸಾಯುವಂಥ ಸಂದರ್ಭದಲ್ಲಿ ಅವನು ತಿಂದಂಥ ನೋವಿನ ಪ್ರಮಾಣವನ್ನು ಆಧರಿಸಿ ಕೋರ್ಟಿನಲ್ಲಿ ಕಾನೂನಿನ ತೀರ್ಪನ್ನು ಕೊಡ್ತಾರೆ. ಅಂತ ಹೇಳಿದರೆ ಅಪರಾಧಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು, ಅವನು ತುಂಬ ನೋವನ್ನು ಅನುಭವಿಸಲಿಕ್ಕೆ ಕಾರಣನಾಗಿದ್ದ ಅಂತಾದರೆ ಅವನಿಗೆ ದೊಡ್ಡ ಪ್ರಮಾಣದ ಒಂದು ಶಿಕ್ಷೆಯನ್ನು ಕೋರ್ಟ್ ಕೊಡ್ತದೆ. ಅದೇ ರೀತಿಯಾಗಿ ಈ ಒಂದು ಪ್ರೇತಚೇಷ್ಟೆಗಳು ಅನ್ನುವಂಥದ್ದು ಇದ್ದಾಗ ಆ ಮನುಷ್ಯ ಮರಣ ಹೊಂದುವಂಥ ಸಂದರ್ಭದಲ್ಲಿ ವಿಧವಾಗಿರ್ತಕ್ಕಂತಹ ನೋವನ್ನು ತಿಂದಾಗ ಅಥವಾ ತುಂಬ ಹಿಂಸಿಸಲ್ಪಟ್ಟು ಅಥವಾ ಮಾನಸಿಕವಾಗಿ ತೊಂದರೆಯನ್ನು ತಿಂದು ಆ ಮರಣವನ್ನು ಹೊಂದಿದ್ದ ಅಂತಾದರೆ ಅಂತಹ ಪ್ರೇತಗಳು ಏನಾಗ್ತದೆ ಅಂತ ಕೇಳಿದರೆ ಪಿಶಾಚತ್ವವನ್ನು ಪಡ್ಕೊಳ್ತದೆ ಅಂತ ಹೇಳಿ. ಇವತ್ತಿನ ವಿಷಯವೂ ಅದೇ ಆಗಿರೋದ್ರಿಂದ ಈ ವಿಚಾರಗಳ ಬಗ್ಗೆ ನಾವು ದೀರ್ಘವಾಗಿ ಯೋಚನೆ ಮಾಡುವಂಥ ಒಂದು ಸಂದರ್ಭ. ಸತ್ತಂಥ ಮನುಷ್ಯ ಹಿಂಸಿಸಲ್ಪಟ್ಟು ಸತ್ತಂಥ ಮನುಷ್ಯ ಏನಾಗ್ತಾನೆ ಅಂತ ಕೇಳಿದರೆ, ಕೆಳಭಾಗದಲ್ಲಿ ಅಂತ ಹೇಳಿದರೆ ಭೂಮಿಯ ಮೇಲೆ ಇರಲಿಕ್ಕೆ ದೇಹಸ್ಥಿತಿ ಅನ್ನುವಂಥದ್ದು ಇರೋದಿಲ್ಲ. ಅದನ್ನು ಒಂದು ಇದಕ್ಕೆ ಹಾಕಿರುವಂಥದ್ದು, ಸುಡುವಂಥದ್ದು, ಅಂತ್ಯ ಸಂಸ್ಕಾರಾದಿಗಳನ್ನು ಮಾಡುವಂಥದ್ದು ಮಾಡಿ ಆ ದೇಹ ಅನ್ನುವಂಥದ್ದು ಒಂದು ಮಣ್ಣಿನ ಒಳಗಡೆಯೋ ಅಥವಾ ಅಗ್ನಿಯ ಮಧ್ಯದಲ್ಲಿ ಉರಿದು ಹೋಗುವಂಥದ್ದು ಈ ರೀತಿ ಆಗಿರ್ತದೆ. ಹಾಗಾದರೆ ಆ ಆತ್ಮ ಅನ್ನುವಂಥದ್ದು ಎಲ್ಲಿ ಹೋಗ್ತದೆ ಕೇಳಿದರೆ, ನಮ್ಮ ಹಿರಿಯರು ಪಿತುಪಿತಾಮಹ ಪ್ರಪಿತಾಮಹ ಅಂತ ಹೇಳಿದರೆ ಮರಣ ಹೊಂದಿದಂಥ ಹಿರಿಯರ ಸಾಲಿಗೆ ಅದು ಸೇರಿಕೊಳ್ತದೆ. ತನ್ನ ಕುಟುಂಬದವರು ಕೊಡುವಂತಹ ಅನ್ನ ನೀರಿನಿಂದ ತೃಪ್ತರಾಗಿ ಅದು ಅವರ ಕುಟುಂಬವನ್ನು ರಕ್ಷಣೆ ಮಾಡ್ತಾ ಇರ್ತದೆ ಅಂತ ಹೇಳಿ. ಆದರೆ ಈ ಒಂದು ಆತ್ಮಹತ್ಯಾದಿಗಳು ಮಾಡಿಕೊಂಡಂಥ ಪ್ರೇತಗಳೇನಾಗ್ತದೆ ಅಂತ ಕೇಳಿದರೆ, ಮೇಲ್ಗಡೆ ಹೋಗಲಿಕ್ಕೆ ಅಂತ ಹೇಳಿದರೆ ಪಿತೃಶಾಲೆಗೆ ಹೋಗಲಿಕ್ಕೆ ಅವುಗಳಿಗೆ ಪರ್ಮಿಷನ್ ಇರೋದಿಲ್ಲ. ಯಾಕೆ ಅಂತ ಕೇಳಿದರೆ, ಇದು ಸ್ವಯಂಕೃತವಾಗಿ ಮಾಡಿದಂಥ ಅಪರಾಧಗಳಿಂದ ಅಥವಾ ಅವರು ಮಾಡಿದಂತಹ ಪಾಪಕರ್ಮಗಳಿಂದ ಸಹಜವಾಗಿರ್ತಕ್ಕಂತಹ ಮರಣ ಹೊಂದಿದಂಥದ್ದಲ್ಲ. ಹಾಗಾಗಿ ಅಂತಹ ಪ್ರೇತಗಳು ಅನ್ನುವಂಥದ್ದು ಪಿಶಾಚತ್ವವನ್ನು ಪಡೆದುಕೊಂಡು ಸ್ವಜನಾನ್ ಬಾಧಮಾನಸ್ತೆ ಅಂತ ಹೇಳಿದರೆ, ಸ್ವಜನರಿಗೆ ಯಾರು ಅವರ ಕುಟುಂಬದವರಿದ್ದಾರೆ, ಯಾರು ಅವರಿಗೆ ಇಷ್ಟ ವ್ಯಕ್ತಿಗಳಿದ್ದಾರೆ, ಅವರು ವಾಸ ಮಾಡುವಂಥ ಜಾಗ ಇರ್ತದೆ, ಅವರಿಗೆಲ್ಲ ತೊಂದರೆಗಳನ್ನು ಕೊಡ್ತಾ ಇರ್ತದೆ. ವಿಧವಾಗಿರ್ತಕ್ಕಂಥ ತೊಂದರೆಗಳು, ಕೆಲವರಿಗೆ ದೇಹದ ಮೇಲೆ ಬರುವಂಥದ್ದಾಗಿರಬಹುದು, ಇನ್ನು ಕೆಲವರಿಗೆ ಸಂತಾನಕ್ಕೆ ಪ್ರತಿಬಂಧಕವಾಗಿರ್ಬೋದು, ಅಥವಾ ಇನ್ನು ಕೆಲವರಿಗೆ ಮಾಡುವಂಥ ಉದ್ಯೋಗದಲ್ಲಿ ತೊಂದರೆ ಆಗಿರಬಹುದು, ಅಥವಾ ಇರುವಂಥ ಮನೆಯಲ್ಲಿ ನೆಮ್ಮದಿಕರವಾಗಿರ್ತಕ್ಕಂಥ ಜೀವನವನ್ನು ಮಾಡದಲೇ ಇರುವಂತೆ ಅವುಗಳು ತೊಂದರೆಯನ್ನು ಕೊಡ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಮಾಡುವಂತಹ ಪ್ರಾಯಶ್ಚಿತ ಏನು ಅಂತ ಕೇಳಿದರೆ, ಗೋಕರ್ಣ, ಕಾಶಿ, ಗಯಾ ಇತ್ಯಾದಿ ಕ್ಷೇತ್ರಗಳಲ್ಲಿ ಹೋಗಿ ನಾವು ತಿಲಹೋಮಾದಿಗಳನ್ನು ಮಾಡ್ತೇವೆ. ಅದನ್ನು ಮಾಡಿದರೆ ಸಮೇತ ಅದು ಪರಿಹಾರ ಆಗೋದಿಲ್ಲ ಅಂತ. ಯಾಕಾಗಿ ಅಂತ ಕೇಳಿದರೆ, ಈಗ ನನ್ನ ಕೈಯನ್ನು ಮತ್ತು ಬಾಯನ್ನು ಕಟ್ಟಿಬಿಟ್ಟು ನನಗೆ ಇಷ್ಟದ ವಸ್ತುಗಳನ್ನೆಲ್ಲ ನನ್ನ ಈ ಟೇಬಲ್ ಮೇಲೆ ಇಟ್ಟಾಗ ನನಗೆ ಅದಕ್ಕೆ ತಿನ್ನಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಬಾಯನ್ನು ಕಟ್ಟಿರ್ತಾರೆ, ಕೈಯನ್ನು ಕಟ್ಟಿರ್ತಾರೆ. ಅದೇ ರೀತಿಯಾಗಿ ನೀವು ವರ್ಷಂಪ್ರತಿ ಮಾಡುವಂಥ ತಿಲತರ್ಪಣಾದಿಗಳು, ನೀವು ಕೊಡುವಂಥ ತಿಲತರ್ಪಣ ಎಡೆಯಿಂದನೇ ಆ ಪಿತೃಗಳು ತೃಪ್ತರಾಗ್ತಾರೆ. ಆದ್ದರಿಂದ ಆ ಒಂದು ಪಿತೃಗಳಿಗೆ ನಾವೇನು ಮಾಡಬೇಕು ಅಂತ ಕೇಳಿದರೆ, ಕೊಟ್ಟಂಥದ್ದು ಅವರಿಗೆ ಸಮರ್ಪಣೆ ಆಗಲಿಲ್ಲ ಅಂತಾದಾಗ ಅವರು ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಅಂತೇಳಿ. ಅಂತಹ ಪ್ರೇತಗಳನ್ನು ನಾವೇನು ಮಾಡಬೇಕು ಅಂತ ಕೇಳಿದರೆ,
ಶಾಸ್ತ್ರೀಯ ರೀತಿಯಲ್ಲಿ ಆರೂಢ ಪ್ರಶ್ನ ಚಿಂತನೆಯನ್ನು ಮನೆಯಲ್ಲಿ ಉಂಟು ಮಾಡಿಕೊಂಡು ಆ ಎಷ್ಟೆಲ್ಲ ಪ್ರೇತಗಳಿದ್ದಾವೆ ಅನ್ನುವಂಥದ್ದನ್ನು ಅದರ ಮುಖಾಂತರವಾಗಿ ನೋಡಿ ಅದರ ಹೆಸರು ಮುಖಾಂತರವಾಗಿ ಮೊದಲು ಪ್ರೇತಾಕರ್ಷಣೆಯನ್ನು ಮಾಡಬೇಕು. ಅರ್ಥಾತ್ ಆ ಪ್ರೇತಗಳನ್ನು ಆವಾಹನೆ ಮಾಡಿ ಒಂದು ಬಿಂಬದ ಮೇಲೆ ಆವಾಹನೆ ಮಾಡಿ ನಂತರ ಅದಕ್ಕೆ ಮೋಕ್ಷದ ಕೆಲಸಗಳನ್ನು ಮಾರನೆಯ ದಿನ ಮೋಕ್ಷದ ಕೆಲಸಗಳನ್ನು ಮಾಡುವಂಥದ್ದು ಮಾಡಿದಾಗ ಆ ಒಂದು ಎಲ್ಲ ಪಿತೃಗಳು ಸಮೇತ ಆ ಪಿಶಾಚತ್ವವನ್ನು ಹೊಂದಿದಂತಹ ಎಲ್ಲ ಪ್ರೇತಗಳು ಸಮೇತ ವಿಷ್ಣು ಸಾಯುಜ್ಯವನ್ನು ಹೊಂದದೆ. ಯಾವಾಗ ಅವುಗಳಿಗೆ ಊಟ ಹಾಕುವಂಥದ್ದು ಅಂತ ಹೇಳಿದರೆ ನೀವು ವರ್ಷಂಪ್ರತಿಯಾಗಿ ಹಿರಿಯರಿಗೆ ಕೊಡುವಂತಹ ಏನು ಆ ಆಹಾರಗಳಿರಬಹುದು, ತಿಲತರ್ಪಣಾದಿಗಳಿರಬಹುದು, ಅವೆಲ್ಲವೂ ಸಮೇತ ಆ ಸಂದರ್ಭದಲ್ಲಿ ಅವರಿಗೆ ಅದು ಹೋಗಿ ತಲುಪ್ತದೆ. ಅವರು ಮತ್ತೆ ಪುನಃ ಅನುಗ್ರಹಕ್ಕಾಗಿ ನಿಲ್ತಾರೆ ಅನ್ನುವಂಥದ್ದು. ಕೇವಲ ತಿಲಹೋಮದಿಂದ ನಾರಾಯಣ ಬಲಿಯಿಂದ ಈ ತುಂಬ ಹಿಂಸಿಸಲ್ಪಟ್ಟಂತಹ ಪ್ರೇತಗಳು ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಸಮೇತ ಅವು ಮೋಕ್ಷವನ್ನು ಹೊಂದೋದಿಲ್ಲ. ಅಂತಹ ಪ್ರೇತಗಳು ಆ ಸೂರ್ಯ ಚಂದ್ರಾರ್ಕ ಪರ್ಯಂತಂ, ಸೂರ್ಯ ಚಂದ್ರರು ಇರುವ ತನಕನೂ ಸಮೇತ ಸ್ವಜನಾನ್ ಬಾಧಮಾನಸ್ತೆ, ಸ್ವಜನರಿಗೆ ಅತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ. ಇನ್ನು ಕೆಲವೊಂದು ಈ ಆಣೆ ಭಾಷೆ ಮಾಡಿ ಹೋದಂಥದ್ದು ಇವೆಲ್ಲವೂ ಹೀಗೆ ಹಿಂಸಿಸಲ್ಪಟ್ಟಂಥದ್ದು ಯಾರು ಹಿಂಸೆಗೆ ಕಾರಣರಾಗಿರ್ತಾರೋ ಅಥವಾ ಯಾರು ಇವರನ್ನು ಈಗ ಕೆಲವೊಂದು ಸಂದರ್ಭಗಳಲ್ಲಿ ಕೊಲೆಯನ್ನು ಮಾಡಿದಂಥದ್ದಾಗಿರ್ಬೋದು, ಯಾರಿಂದ ಇವರಿಗೆ ಮರಣ ಸೂಚಕವಾಗಿರುವಂಥ ಮರಣಗಳು ಬಂತೋ ಅಥವಾ ಮರಣಕ್ಕೆ ಕಾರಣರಾದರೋ ಅವರಿಗೆ ಅತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ. ಆ ಸಂದರ್ಭಗಳಲ್ಲಿ ಮಾಂತ್ರಿಕ ವಿಧಿಯ ಪ್ರಕಾರವಾಗಿ, ಯಾಕಂದರೆ ನಾರಾಯಣ ಬಲಿ ತಿಲ ಹೋಮಾದಿಗಳು ಮೋಕ್ಷದ ಕೆಲಸ ಆದರೂ ಸಮೇತ ಪ್ರೇತಗಳನ್ನು ಒಂದು ಬಿಂಬದ ಮೇಲೆ ಆವಾಹನೆ ಮಾಡುವಂಥದ್ದು ಮಾಂತ್ರಿಕ ವಿಧಿ ಅಂತ ಹೇಳಿ. ಅಂತಹ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಕೆಲವೊಂದು ಅಸ್ತ್ರಮಂತ್ರಗಳಿಂದ ಹಾಗೆ ಆ ಕ್ಷುದ್ರ ದೇವತೆಗಳ ಆರಾಧನೆಗಳಿಂದ, ತುಂಬ ರಜೋಗುಣವುಳ್ಳಂತಹ ದೇವತೆಗಳ ಆರಾಧನೆಗಳಿಂದ, ಹಾಗೆ ಕೆಲವೊಂದು ದೇವತೆಗಳ ಅಸ್ತ್ರಮಂತ್ರದಿಂದ ಅವುಗಳನ್ನು ಆಜ್ಞೆ ಕೊಡಿಸುವಂಥದ್ದು, ಯಾರ ಮೂಲಕವಾಗಿ? ದೇವರ ಮೂಲಕವಾಗಿ ಅವರಿಗೆ ಆಜ್ಞೆಯನ್ನು ಕೊಡಿಸುವಂಥದ್ದು. ಆಗ ಆ ಪ್ರೇತಗಳು ಎಲ್ಲಿದ್ದರೂ ಸಮೇತ ಬಂದು ಆ ಬಿಂಬದಲ್ಲಿ ಸನ್ನಿಹಿತರಾಗ್ತಾರೆ. ಯಾಕಾಗಿ? ಮೋಕ್ಷಕ್ಕಾಗಿ ಅವರನ್ನು ಕರೆಯುವಾಗ ಖಂಡಿತವಾಗ್ಲೂ ಬರ್ತಾರೆ. ಇನ್ನು ಕೆಲವೊಂದು ಯಾವುದೋ ಆಸೆಯನ್ನಿಟ್ಟುಕೊಂಡೋ ಅಥವಾ ಯಾರಿಂದನೋ ಹಿಂಸಿಸಲ್ಪಟ್ಟೋ ಅಥವಾ ಏನಾದರೂ ಒಂದು ಅತಿಯಾಗಿರುವಂಥ ಆಸೆಗಳನ್ನು ಇಟ್ಟುಕೊಂಡು ಹೋದಂಥದ್ದು ಅಷ್ಟೇ ಪ್ರೇತಗಳು. ಆ ಆಸೆ ಅನ್ನುವಂಥದ್ದು ತೀರಿದ ನಂತರದಲ್ಲಿ ಅವರಿಗೆ ಮೋಕ್ಷಗಳಾಗುವಂಥದ್ದು ಇರ್ತದೆ. ಹಾಗಾಗಿಯೇ ಹಿರಿಯರು ಹೇಳುವಂಥದ್ದು ಹಿರಿಯರನ್ನು ನೋಯಿಸಬಾರದು. ಅಥವಾ ನಾವು ಕಾನೂನಿನ ದೃಷ್ಟಿಯಲ್ಲೂ ನೋಡುವಾಗಲೂ ಹಾಗೆ ಮರಣದಂಡನೆಯನ್ನು ಅವರಿಗೆ ಪ್ರಾಪ್ತವಾಗಿದ್ದರೂ ಸಮೇತ ಮರಣ ಹೊಂದುವಂತಹ ಸಂದರ್ಭದಲ್ಲಿ ಆ ಮರಣದಂಡನೆಗೆ ಒಳಗಾದಂಥ ವ್ಯಕ್ತಿಯ ಕೊನೆಯ ಆಸೆಯನ್ನು ಸಮೇತ ಕೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಈ ಒಂದು ಭಾರತ ದೇಶದಲ್ಲಿ. ಯಾಕಾಗಿ ಅಂತ ಕೇಳಿದರೆ ಕೊನೆಯ ಘಟ್ಟ ಅನ್ನುವಂಥದ್ದು ಅದು ತುಂಬ ಕಷ್ಟಕರವಾಗಿರ್ತಕ್ಕಂಥ ಜೀವನ. ಆ ಕೊನೆಯ ಆಸೆಯನ್ನು ತೀರಿಸಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ. ಹೆಚ್ಚಿನದಾಗಿ ನೋಡುವಾಗ ತಮ್ಮ ಮಕ್ಕಳು ತಂದೆ ತಾಯಿಗಳಿಗೆ ಅವರ ಕೊನೆ ಆಸೆಗಳನ್ನು ಈಡೇರಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮೋಕ್ಷ ಅನ್ನುವಂಥದ್ದು ಆಗೋದಿಲ್ಲ ಅನ್ನುವಂಥದ್ದು. ಈ ಎಲ್ಲ ಕಾರಣಗಳಿಂದಲೂ ಸಮೇತ ಈ ಪ್ರೇತಗಳು ಪಿಶಾಚತ್ವ ಅನ್ನುವಂಥದ್ದು ತೊಂದರೆ ಕೊಡ್ತಾ ಬರ್ತದೆ. ಅವುಗಳಿಗೆ ತಿಲಹೋಮಾದಿಗಳನ್ನು ಮಾಡುವಂಥದ್ದು, ಮೋಕ್ಷದ ಕೆಲಸವನ್ನು ಮಾಡುವಂಥದ್ದು, ಬ್ರಾಹ್ಮಣ ಭೋಜನವನ್ನು ಮಾಡಿಸುವಂಥದ್ದು, ನಂತರದಲ್ಲಿ ಬ್ರಾಹ್ಮಣ ಪಾದಪ್ರಕ್ಷಾಳನೆಯನ್ನು ಮಾಡುವಂಥದ್ದು, ತದನಂತರದಲ್ಲಿ ಈ ಗೋವಿಗೆ ಗೋಗ್ರಾಸವನ್ನು ಕೊಡುವಂಥದ್ದು, ಇವೆಲ್ಲವೂ ಸಮೇತ ಅವರಿಗೆ ಮೋಕ್ಷ ಆಗಲಿಕ್ಕೆ ಅನುಕೂಲತೆಯನ್ನು ಸಹಾಯವನ್ನು ಮಾಡುವಂಥ ಕೆಲಸಗಳಾಗ್ತದೆ. ಹಾಗಾಗಿ ಈ ಭೂತ ಪ್ರೇತಗಳು ಅನ್ನುವಂಥದ್ದು ಎರಡೂ ಪ್ರೇತ ಸಂಬಂಧಿತವಾಗಿರುವಂಥದ್ದೇ ಬರೋದಾದ್ರಿಂದ ಈ ಎಲ್ಲ ಕೆಲಸಗಳಲ್ಲಿಯೂ ಸಮೇತ ಅವರ ಕೊನೆ ಆಸೆಗಳನ್ನು ಈಡೇರಿಸುವಂಥದ್ದು ಒಂದು ದೃಷ್ಟಿಕೋನದಲ್ಲಿ ನೋಡಬೇಕಾಗ್ತದೆ. ಇನ್ನೊಂದು ಪಿಶಾಚಃ ಪ್ರೇತ ವಯಶ್ಚಿಂತನೆ ಅಂತ ಕೇಳಿದರೆ ಕೆಲವೊಂದು ಹೊಟ್ಟೆಯಲ್ಲೇ ಹೋದಂಥದ್ದು ಇರ್ತದೆ. ವಯಶ್ಚಿಂತನೆ ಅಂತೇಳಿ ಪ್ರೇತಸ್ಯ ಬಾಲತಾವಾಚ್ಯ ಮಾಂಧೋ ರಾಶ್ಯಾದಿ ಸಂಸ್ಥಿತ. ಮಾಂಧಿ ಅನ್ನುವಂಥದ್ದು ಮಾಂಧಿಯ ರಾಶಿಯ ಆದಿಯಲ್ಲಿದ್ದರೆ ಅದನ್ನು ಬಾಲಪ್ರೇತ ಅಂತೇಳಿ ಹೇಳ್ತಾರೆ. ಕೆಲವೊಂದು ಬಾಲಾವಸ್ಥೆಯಲ್ಲೇ ಹೋದಂಥದ್ದು ಇರ್ತದೆ. ಅವುಗಳಿಗೆ ಮದುವೆಯ ವಯಸ್ಸಿಗೆ ಕೆಲವೊಂದು ಪ್ರೇತ ವಿವಾಹ ಮಾಡುವಂಥದ್ದು ಇರ್ತದೆ. ಆ ಪ್ರೇತ ವಿವಾಹಾದಿಗಳನ್ನು ಆ ಸಂದರ್ಭದಲ್ಲಿ ಪ್ರೇತ ಅರ್ಕ ವಿವಾಹಾದಿಗಳನ್ನು ಮಾಡಿ ವಿವಾಹವನ್ನು ಮಾಡಿ ನಂತರದಲ್ಲಿ ಮೋಕ್ಷವನ್ನು ಕೊಡುವಂಥ ವಿಧಿಗಳೂ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ
ಇದೆಲ್ಲವನ್ನ ನಮಗೆ ಯಾವುದು ಗೊತ್ತಾಗ್ತಿಲ್ಲಲ್ಲ ಗುರೂಜಿ, ಇದನ್ನು ಹೇಗೆ ಮಾಡೋದು, ಒಂದೊಂದು ರೀತಿಯಾಗಿ ಹೇಳಿದ್ದೀರಿ ಅಂತ ಕೇಳಿದ್ರೆ, ಅದಕ್ಕಾಗಿ ನಾವು ಪ್ರಶ್ನಾ ಚಿಂತನೆಯ ಮುಖಾಂತರವಾಗಿ ಅದರ ಸ್ಥಿತಿಗತಿಗಳನ್ನು ಬಾಲಪ್ರೇತವೋ ಅಥವಾ ವೃದ್ಧಪ್ರೇತವೋ ಅನ್ನುವಂಥ ಚಿಂತನೆಗಳನ್ನು ನೋಡಿಕೊಂಡು ಅವುಗಳಿಗೆ ಮೋಕ್ಷದ ಕೆಲಸಗಳನ್ನು ಮಾಡಿದಾಗ ಈ ಪ್ರೇತಗಳು ಮತ್ತು ಪಿಶಾಚತ್ವ ರೂಪದ ಸಮಸ್ಯೆಗಳು ಅನ್ನುವಂಥದ್ದು ಕ್ರಮೇಣವಾಗಿ ನಮಗೆ ಅನುಕೂಲಕ್ಕೆ ನಿಲ್ತದೆ ಅನ್ನುವಂಥದ್ದು. ಇನ್ನೊಂದು ಚಿಂತನೆಯನ್ನು ನೋಡುವಾಗ ಈ ರಕ್ಷೋವರ್ಗ ಪ್ರೇತಗಳು ಅಂತಲೂ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಬಹಳ ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ನಮ್ಮ ಮನೆಯಲ್ಲೇ ಮರಣವನ್ನು ಹೊಂದಿದಂಥವ್ರೇನಾಗ್ತದೆ ಅಂತ ಕೇಳಿದರೆ ಅದು ಸಮೇತ ಕೆಲವೊಂದು ಬಾರಿ ತೊಂದರೆಯನ್ನು ಕೊಡ್ತದೆ. ಅಂತಹ ಪ್ರೇತಗಳನ್ನು ಏನು ಮಾಡಬೇಕು ಅಂತ ಕೇಳಿದರೆ, ಅನ್ಯ ಕುಟುಂಬದವರ ಪ್ರೇತಗಳನ್ನು ಇನ್ಯಾವುದೋ ಕುಟುಂಬದವರು ಮೋಕ್ಷ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಹ ಪ್ರೇತಗಳನ್ನು ಈ ಉಚ್ಚಾಟನೆ ಅನ್ನುವಂಥ ವಿಧಿವಿಧಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂತಹ ಪ್ರೇತವನ್ನು ಉಚ್ಚಾಟನೆ ಅನ್ನುವಂಥದ್ದು ಮಾಡಬೇಕು. ಉಚ್ಚಾಟನೆ ಅಂತ ಹೇಳಿದರೆ ಆ ಜಾಗದಿಂದ ಅವುಗಳನ್ನು ಓಡಿಸುವಂಥ ಕೆಲಸ ಮಾಡಬೇಕು. ಹಾಗಾದರೆ ಸ್ವಾಮಿ, ಆ ಜಾಗದಿಂದ ಓಡಿಸಿದ್ರ ಮೇಲೆ ಅದು ಎಲ್ಲಿ ಹೋಗ್ತದೆ ಅಂತ ಕೇಳಿದರೆ, ಯಾವಾಗ ಆ ಇರುವಂಥ ಜಾಗ ಅನ್ನುವಂಥದ್ದರಿಂದ ನಾವು ಅಲ್ಲಿಂದ ಅದನ್ನು ಹೊರಗೆ ಹೋಗುವಂತೆ ಕೆಲವೊಂದು ಕ್ರಿಯೆಗಳನ್ನು, ಮಾಂತ್ರಿಕ ವಿಧಿಗಳನ್ನು ಮಾಡ್ತೇವೆಯೋ, ಆಗ ಆ ಒಂದು ಪ್ರೇತಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಕುಟುಂಬದ ಹತ್ರ ಅದು ಹೋಗ್ತದಂತೆ. ಯಾಕಾಗಿ? ನನಗೆ ಮೋಕ್ಷ ಕೊಡಬೇಕಾಗಿರುವಂಥದ್ದು ಈ ಕುಟುಂಬದವರೇ ಆದ್ದರಿಂದ ನನಗೆ ಮೋಕ್ಷವನ್ನು ಕೊಡಿ ಅನ್ನುವಂಥ ಚಿಂತನೆಯಿಂದ ಆ ಕುಟುಂಬದವರಿಗೆ ಹೋಗಿ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡ್ತದೆ. ಆಗ ಅವರು ಮತ್ತೆ ಪ್ರಶ್ನಾ ಚಿಂತನೆಯನ್ನು ಮಾಡಬೇಕೇ ಹೊರತು ಇದನ್ನು ಯಾವುದೋ ಒಂದು ಶಾರ್ಟ್ಕಟ್ ರೀತಿಯಲ್ಲಿ ಅಥವಾ ಯಾವುದೋ ಒಂದು ಸಣ್ಣ ನಿಂಬೆಹಣ್ಣಿನಲ್ಲಿ ಮಂತ್ರಸಿ ಇದು ಮಾಡುವಂಥದ್ದು, ಅಥವಾ ಒಂದು ತೆಂಗಿನಕಾಯಲ್ಲಿ ಆವಾಹನೆ ಮಾಡಿ ಸಮುದ್ರಕ್ಕೆ ಬಿಡುವಂಥದ್ದು, ಅಥವಾ ಇನ್ಯಾರೋ ಬಂದು ನಾವು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು, ಅಥವಾ ಇನ್ಯಾವುದೋ ಒಂದು ಅನ್ಯ ಮಾರ್ಗದಿಂದ ಇಲ್ಲ ನಿಮ್ಮ ಪ್ರೇತಗಳಿಗೆಲ್ಲ ನಾನು ಮೋಕ್ಷ ಕೊಟ್ಬಿಡ್ತೇನೆ ಅನ್ನುವಂಥದ್ದು ಅನರ್ಥ ಕೊಡುವಂಥ ವಿಷಯಗಳು ನಿಮ್ಮ ಕಿವಿಗೆ ಬಿತ್ತು ಅಂತಾದರೆ ಅದು ಯಾವುದೂ ಶಾಸ್ತ್ರೀಯವಾಗಿರ್ತಕ್ಕಂಥ ಪರಿಹಾರಗಳು ಅಲ್ಲ. ಶಾಸ್ತ್ರೀಯ ರೀತಿಯಲ್ಲಿ ಋಷಿಪ್ರಣೀತವಾಗಿರ್ತಕ್ಕಂಥ ಯಾವ ವಿಚಾರಗಳಿದ್ದಾವೋ ಅದಕ್ಕೆ ಸ್ವಲ್ಪ ಲೋಪವಾದರೂ ಸಮೇತ ಈ ಪ್ರೇತಕ್ಕೆ ಮೋಕ್ಷ ಅನ್ನುವಂಥದ್ದು ಸಿಗೋದಿಲ್ಲ. ಆ ಸಂದರ್ಭಗಳಲ್ಲಿ ನಾವು ಈ ಶಾಸ್ತ್ರ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದಂತಹ ವಿಧಿಯುಕ್ತವಾಗಿರ್ತಕ್ಕಂತಹ ವಿಧಾನವನ್ನು ಅನುಸರಿಸಿದರೆ ಮಾತ್ರ ಆ ಪ್ರೇತಗಳೆಲ್ಲವೂ ಸಮೇತ ಮೋಕ್ಷವನ್ನು ಹೊಂದದೆ ಅಂಥೇಳಿ ಇಲ್ಲಿ ಶಾಸ್ತ್ರಕಾರರು ಬಹಳಷ್ಟು ಗ್ರಂಥಗಳಲ್ಲಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನು ಕೆಲವೊಂದು ಕೋಪಗಳು ಅನ್ನುವಂಥದ್ದು ಇರ್ತದೆ, ಭೂತಗಳು ಅನ್ನುವಂಥ ವಿಷಯಗಳು. ಭೂತಗಳ ವಿಚಾರದಲ್ಲಿ ಏನನ್ನು ಹೇಳ್ತದೆ ಅಂತ ಕೇಳಿದರೆ, ರುದ್ರಕೋಪೋದ್ಭವ ಏತೆ ಹನ್ಯೇಚ ಬಹವೋ ಗ್ರಹಾಹ ಅನ್ನುವಂತಹ ಒಂದು ವಾಕ್ಯ. ಅಂತ ಹೇಳಿದರೆ ಇಲ್ಲಿ 21 ಗ್ರಹಗಳು ಅನ್ನುವಂಥದ್ದು ಇರ್ತದೆ. ಆ 21 ಗ್ರಹಗಳು ಉಂಟಾದಂಥದ್ದು ಯಾವುದರಿಂದ? ಆಗಲೇ ಹೇಳಿದಂತೆ ರುದ್ರಕೋಪೋದ್ಭವ ಅಂತ ಹೇಳಿದರೆ ಈಶ್ವರನ ಕೋಪದಿಂದ ಉಂಟಾದಂತಹ ಕೆಲವೊಂದು ಬಾಧೆಗಳಿದ್ದಾವೆ. ಯಾವುದೆಲ್ಲ ಅಂತ ಕೇಳಿದರೆ, ಈ ಅಮರ, ಅಸುರಾನಾಗ, ಯಕ್ಷ, ಗಂಧರ್ವ, ರಾಕ್ಷಸ ಅನ್ನುವಂಥ ಒಂದು ವಾಕ್ಯದ ಶ್ಲೋಕದಲ್ಲಿರುವಂಥದ್ದು. ನಂತರದಲ್ಲಿ ವಿನಾಯಕ ಪ್ರಲಾಪಾಶ್ಚ ಪಿಶಾಚಾಂತ್ಯಾಜ್ಯ ಯೋನಿಜಃ ಅಂತ ಹೇಳಿದರೆ ಈ ಅಮರರು, ಅಸುರರು, ನಾಗಗ್ರಹರು, ಯಕ್ಷಗ್ರಹರು, ಗಂಧರ್ವರು, ಹಾಗೆ ರಾಕ್ಷಸರು, ಹೇಡ್ರರು, ಕಶ್ಮಲರು, ನಿಸ್ತೇಜರು, ಪಿತೃಗಳು, ಕೃಷರು, ವಿನಾಯಕರು, ಪ್ರಾಲಾಪರು ಹೇಳ್ತಾ ಈಗ 21 ರೀತಿಯಾಗಿರ್ತಕ್ಕಂಥ ಗ್ರಹಗಳು ಅನ್ನುವಂಥದ್ದು ಇರ್ತದೆ. ಆ 21 ರೀತಿಯಾಗಿರ್ತಕ್ಕಂಥ ಗ್ರಹಗಳು ಸಮೇತ ಪಿಶಾಚತ್ವವನ್ನು ಹೊಂದಿ ಅವುಗಳು ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಹೇಗಿರ್ತಾರೆ ಅವರೆಲ್ಲ, ಯಾವ ರೀತಿಯಾಗಿ ತೊಂದರೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ನೋಡುವಾಗ, ಒಂದು ಯೋನಿಜ ಗ್ರಹ ಅನ್ನುವಂತಹ ಒಂದು ಗ್ರಹ ಉಂಟು. 21 ಗ್ರಹಗಳಲ್ಲಿ ಒಂದು ಗ್ರಹದ ಚಿಂತನೆಯನ್ನು ನಾನು ಹೇಳ್ತೇನೆ. ಏನು ಅಂತ ಕೇಳಿದರೆ, ಬಹುಭಕ್ಷಂತಿ ತಜ್ಞಾನಾನ್ ಪಿಶೀತಾಶಿ ಚಲೇಕ್ಷಣ ಅನ್ನುವಂಥದ್ದು. ಅಂತ ಹೇಳಿದರೆ ಕೆಲವರನ್ನು ನಾವು ನೋಡಿರಬಹುದು, ಬಹಳವಾಗಿ ಊಟವನ್ನು ಮಾಡುವವರು, ಅನ್ಯರು ಚಿಂತಿಸಿದಂಥ ವಿಚಾರವನ್ನು ತನಗೇ ಆಗಿದೆ ಅನ್ನುವಂತೆ ತಿಳಿಯುವಂಥದ್ದು, ಮಾಂಸವನ್ನು ಹೆಚ್ಚಾಗಿ ಭಕ್ಷಿಸುವಂಥದ್ದು, ಚಂಚಲವಾಗಿರ್ತಕ್ಕಂಥ ನೇತ್ರವನ್ನು ಉಳ್ಳಂಥವರು, ಮರ್ಯಾದೆ ಅನ್ನುವಂಥ ವಿಚಾರಗಳನ್ನು ತೊರೆದಂಥವರು, ಆಡು ಕುರಿ ಮುಂತಾದ ಅಂತ ಹೇಳಿದರೆ ತುಂಬ ನೀಚವಾಗಿರ್ತಕ್ಕಂತಹ ದೇಹದಲ್ಲಿ ದುರ್ಗಂಧ ಬರುವಂಥದ್ದು ಕೆಲವರ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವಂಥವರನ್ನು ನಾವು ನೋಡಿರ್ತೇವೆ. ಅದೇ ರೀತಿಯಾಗಿ ಕೆಲವೊಂದು ಭಸ್ಮಗ್ರಹ ಪೀಡಿತರು ಅನ್ನುವಂಥದ್ದು ಇರ್ತದೆ. ಅಸಂಗತವಾಗಿರ್ತಕ್ಕಂಥ ವಿಚಾರಗಳಲ್ಲಿ, ತಮಗೆ ಸಂಬಂಧ ಇಲ್ಲದಲೇ ಇರುವಂಥ ವಿಚಾರಗಳಲ್ಲಿ ಮೂಗನ್ನು ತೋರಿಸುವಂಥದ್ದು, ಹಾಗೆ ಓರೆ ನೋಟವನ್ನು ಉಳ್ಳಂಥವರು, ಭೋಜನದಲ್ಲಿ ಮಾತ್ರ ತೃಪ್ತರಾಗುವಂಥವರು, ಕೃಷ್ಣ ಶರೀರ ಅತೀ ಕಪ್ಪು ಬಣ್ಣದಾಗಿರುವಂಥವರು, ಅನಿರ್ಮಲವಾಗಿ ಅಂತ ಹೇಳಿದರೆ ತುಂಬ ಅಸಹ್ಯಕರವಾಗಿರುವಂತೆ ಅವರ ಜೀವನ ಪ್ರವೃತ್ತಿಯನ್ನು ಇಟ್ಟುಕೊಂಡಂಥವರು. ನೀವು ಅಂದ್ಕೊಳ್ಬಹುದು, ಯಾಕೆ ಈ ವ್ಯಕ್ತಿ ತುಂಬ
ನೀಚವಾಗಿದ್ದಾರೆ, ನೋಡಲಿಕ್ಕೆ ಘೋರವಾಗಿದ್ದಾರೆ, ಅಥವಾ ನೋಡುವಂಥ ದೃಷ್ಟಿ ಇವರದ್ದು ಯಾಕೆ ಸರಿ ಇಲ್ಲ, ಯಾವಾಗಲೂ ಕೆಟ್ಟ ಚಿಂತನೆಯನ್ನು ಯಾಕೆ ಮಾಡ್ತಾರೆ ಅಂತ ಕೇಳಿದರೆ, ಈ ರುದ್ರ ಕೋಪದಿಂದ ಉಂಟಾದಂತಹ ಕೆಲವೊಂದು ಗ್ರಹಗಳ ಸ್ಥಿತಿ, ಆ ಕೆಲವೊಂದು ಗ್ರಹಗಳ ಭಾವನೆಗಳು ಹೇಗಿರ್ತದೆ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆಯನ್ನು ಮಾತ್ರ ನಾನು ಕೊಟ್ಟಂಥದ್ದು. ಇಂತಹ ಪೀಡಿತರು ಏನು ಮಾಡಬೇಕು ಅಂತ ಕೇಳಿದ್ರೆ, ಆ ಒಂದು ರುದ್ರನನ್ನು ಅಂತ ಹೇಳಿದರೆ ಈಶ್ವರನನ್ನು ತೃಪ್ತಿಪಡಿಸುವಂಥ ಕೆಲಸಗಳು, ಈಶ್ವರನಿಗೆ ಸಂಬಂಧಿತವಾಗಿರ್ತಕ್ಕಂಥ ಅಸ್ತ್ರ, ಈಶ್ವರನ ಅಸ್ತ್ರ ಯಾವುದು ಅಂತ ಕೇಳಿದರೆ, ಈಶ್ವರನ ಅಸ್ತ್ರವನ್ನು ಅಘೋರ ಅಸ್ತ್ರ ಅನ್ನುವಂಥದ್ದು ಈಶ್ವರನ ಅಸ್ತ್ರ. ಆ ಈಶ್ವರನ ಅಸ್ತ್ರವನ್ನು ನಾವು ಆರಾಧನೆ ಮಾಡುವಂಥದ್ದು, ಆರಾಧನೆ ಮಾಡಿ ಪ್ರಣೀತವಾಗಿರ್ತಕ್ಕಂಥ ಪ್ರಸಾದವನ್ನು ಇವರಿಗೆ ಹಾಕುವಂಥದ್ದೆಲ್ಲವೂ ಸಮೇತ ಈ ಭೂತಗ್ರಹ ಪೀಡನೆ ಉಳ್ಳಂಥವರಿಗೆ ಏನಾಗ್ತದೆ ಅಂತ ಕೇಳಿದರೆ ತೊಂದರೆಗಳನ್ನು ನಿವೃತ್ತಿ ಮಾಡ್ತದೆ. ಇದೇ ರೀತಿಯಾಗಿ ಭೂತಗ್ರಹರು ಶಿವನ ಕೋಪದಿಂದ ಹುಟ್ಟಿದವರಾದರು, ಹಾಗೆ ವಿಷ್ಣುವಿನ ಕೋಪದಿಂದ ಹುಟ್ಟಿದಂಥವರು, ಹಾಗೆ ಅಮ್ಮನವರ ಅಂತ ಹೇಳಿದರೆ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂತಹ ಕೋಪದಿಂದ ಹುಟ್ಟಿದಂತಹ ಕೆಲವೊಂದು ಬಾಧೆಗಳು ಅನ್ನುವಂಥದ್ದು ಮನುಷ್ಯನನ್ನು ವಿಧ ವಿಧವಾಗಿ ತೊಂದರೆಗಳನ್ನು ಕೊಡ್ತಾ ಬರ್ತದೆ. ಆ ಸಂದರ್ಭದಲ್ಲಿ ಪ್ರಶ್ನಾಚಿಂತನೆಯ ಮುಖಾಂತರವಾಗಿ ಯಾವ ಗ್ರಹಗಳ ದೋಷ ಅನ್ನುವಂಥದ್ದಿದೆಯೋ ಅದನ್ನು ನಾವು ಪರಿಹಾರ ಮಾಡಿ ಅಸ್ತ್ರಮಂತ್ರಗಳನ್ನು ಆವಾಹನೆ ಮಾಡಿ ಉಚ್ಚಾಟನೆ ಮಾಡುವಂಥದ್ದು ಅತಿ ಪ್ರಾಮುಖ್ಯವಾಗಿರುವಂಥದ್ದು. ಹೇಗೆ ಇದು ನಮಗೆ ತಿಳಿತದೆ ಅಂತ ಕೇಳಿದರೆ, ಒಂದು ಪ್ರಶ್ನಾಚಿಂತನೆಯ ಮುಖಾಂತರವಾಗಿ ಅವೆಲ್ಲವೂ ಸಮೇತ ನಮ್ಮ ಗೋಚರಕ್ಕೆ ಬರ್ತದೆ ಅನ್ನುವಂಥದ್ದು. ಹಾಗೆ ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಕೇಳಿದರೆ, ಹೇಗೆ ನಮ್ಮ ಮನೆಯ ಎದುರು ಭಾಗದಲ್ಲಿ ಒಂದು ಉತ್ತಮವಾಗಿರುವಂತಹ ದೈತ್ಯಾಕಾರದ ಮರ ಇತ್ತು ಅಂತಾದರೆ ನಾವೇನು ಮಾಡ್ತೇವೆ ಅಂತ ಕೇಳಿದರೆ, ಓಡಾಡ್ಲಿಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಅದನ್ನು ಕಟ್ ಮಾಡಿ ಹಾಕ್ತೇವೆ. ಹಾಗೆ ಆ ಮರದ ಪ್ರಮಾಣ ಅನ್ನುವಂಥದ್ದು ಒಂದು ಸಣ್ಣ ಗಿಡದ ಪ್ರಮಾಣ ಇದ್ದರೆ ಕೈಯಿಂದ ಕಿತ್ತು ಹಾಕ್ತೇವೆ, ಸ್ವಲ್ಪ ದೊಡ್ಡದಿತ್ತು ಅಂತಾದರೆ ಚಾಕುವನ್ನು ತೆಗೆದುಕೊಳ್ತೇವೆ, ಅದಕ್ಕಿಂತ ದೊಡ್ಡದಿತ್ತು ಅಂದರೆ ಕತ್ತಿಯನ್ನು ತೆಗೆದುಕೊಳ್ತೇವೆ, ಅದಕ್ಕಿಂತ ದೊಡ್ಡದಿತ್ತು ಅಂತಾದರೆ ಗರಗಸಾದಿಗಳನ್ನು ಇತ್ಯಾದಿಗಳನ್ನು ಹೇಗೆ ನಾವು ಆ ಒಂದು ಅಸ್ತ್ರವನ್ನು ಡಿಸೈಡ್ ಮಾಡ್ತೇವೆಯೋ ಅದೇ ರೀತಿಯಾಗಿ ನಮ್ಮ ಕುಟುಂಬದಲ್ಲಿರುವಂತಹ ತೊಂದರೆಗಳನ್ನು ನಾವು ಅವಲೋಕನ ಮಾಡಿ ಇದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇದೆ ಅನ್ನುವಂಥ ಚಿಂತನೆಗೆ ಬರುವಂಥ ಮುಖಾಂತರವಾಗಿ ಆ ಒಂದು ಬಾಧೆಗಳನ್ನು ನಾವು ಉಚ್ಚಾಟನೆ ಮುಖಾಂತರವಾಗಿ ಮಾಂತ್ರಿಕ ವಿಧಿಯ ಪ್ರಕಾರವಾಗಿ ಅದನ್ನು ಉಚ್ಚಾಟನೆ ಮಾಡಬೇಕು. ಅಥವಾ ಇನ್ಯಾವುದೋ ಒಂದು ನಿಂಬೆಹಣ್ಣಿಂದನೋ ಅಥವಾ ಒಂದು ತೆಂಗಿನಕಾಯಿಂದನೋ ಮಾಡ್ತಾರೆ ಅಂತ ಹೇಳಿದರೆ ಅದು ಯಾವುದೂ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ, ಯಾವುದೋ ಒಂದು ದೊಡ್ಡ ತೊಂದರೆಗಳನ್ನು ಮಾಡಿದ್ರಿಂದನೇ ನಮಗೆ ಒಂದು ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ನಮಗೆ ಬರ್ತಾ ಹೋಗ್ತದೆ. ಆದ್ದರಿಂದ ಆ ಒಂದು ದೋಷಗಳನ್ನು ಪರಿಹಾರ ಮಾಡುವಂತಹ ವಿಧಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಹಳಷ್ಟು ಅಸ್ತ್ರಮಂತ್ರಗಳಿದ್ದಾವೆ. ಅದರಲ್ಲಿ ಪಾಶುಪತಾಸ್ತ್ರ ಆಗಿರಬಹುದು, ಅಘೋರಾಸ್ತ್ರ ಆಗಿರಬಹುದು, ಸುದರ್ಶನಾಸ್ತ್ರ ಆಗಿರಬಹುದು, ಜಲಾಸ್ತ್ರ ಆಗಿರ್ಬೋದು, ಅಗ್ನಿ ಅಸ್ತ್ರ ಆಗಿರ್ಬೋದು, ಬ್ರಹ್ಮಾಸ್ತ್ರ ಆಗಿರಬಹುದು. ಈ ರೀತಿ ಸುಮಾರಷ್ಟು ಅಸ್ತ್ರಗಳು ಅನ್ನುವಂಥದ್ದಿದ್ದಾವೆ. ಹಾಗೆ ಈ ಎಲ್ಲ ದೇವರುಗಳನ್ನು ನಾವು ರೌದ್ರ ರೂಪದಲ್ಲಿ ಆವಾಹನೆ ಮಾಡಿ ನಮ್ಮ ಕುಟುಂಬದಲ್ಲಿರುವಂತಹ ಬಾಧೆಗಳನ್ನು ಆಹಾರ ರೂಪದಲ್ಲಿ ಆ ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾವ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂದರೆ, ಯಾವ ದೇವತಾ ಕೋಪ ಅನ್ನುವಂಥದ್ದು ಉಂಟಾಗಿದೆಯೋ ಆ ದೇವರನ್ನು ಆರಾಧನೆ ಮಾಡಿ ಆ ಒಂದು ಶಕ್ತಿಗಳನ್ನು ಆ ದೇವರ ಸಾನ್ನಿಧ್ಯದಲ್ಲಿ ಸಂಯೋಜನೆ ಮಾಡುವಂಥದ್ದು ಅಂತೇಳಿ ಇದನ್ನು ಉಚ್ಚಾಟನೆ ಅಂತೇಳಿ ಹೇಳ್ತಾರೆ. ಹಾಗೆ ಎಲ್ಲ ಉಚ್ಚಾಟನೆಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ಬಳಸುವಂಥ ಪ್ರಯೋಗಾದಿಗಳು ಯಾವುದು ಅಂತ ಕೇಳಿದರೆ ಷಟ್ಪ್ರಯೋಗ ವಿಧಿಗಳನ್ನು ಬಳಸ್ತಾರೆ. ಯಾವುದು? ಆಕರ್ಷಣ, ಮೋಹನ, ವಿದ್ವೇಷಣ, ಸ್ತಂಭನ, ಉಚ್ಚಾಟನ, ಮಾರಣ ಅಂತ ಹೇಳಿದರೆ ಬಾಧೆಗಳನ್ನು ಯಾವುದಿದೆ ಅನ್ನುವಂಥದ್ದು ನಮಗೆ ಚಿಂತನೆಯಲ್ಲಿ ಗೊತ್ತಾದ ತಕ್ಷಣದಲ್ಲಿ ಆ ಬಾಧೆಗಳನ್ನು ಮೊದಲು ಎಲ್ಲಿದ್ದಾವೋ ಅವುಗಳನ್ನೆಲ್ಲ ಒಂದು ಕಡೆ ರಾಶಿ ಹಾಕಬೇಕಂತೆ. ಅರ್ಥಾತ್ ಒಂದು ಫಲದ ಮೇಲೆ ಆವಾಹನೆ ಮಾಡಲ್ಪಟ್ಟು ಅವುಗಳನ್ನು ಆಕರ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವುಗಳು ಮೋಹಿಸುವಂತೆ ಆ ಕೆಲಸವನ್ನು ಮಾಡಬೇಕು. ಅರ್ಥಾತ್ ಅದರ ಬುದ್ಧಿ ಅನ್ನುವಂಥದ್ದು ವಿಚಲಿತ ಆಗುವಂಥದ್ದು, ಅಥವಾ ನಾವು ಹೇಳಿದಂಥದ್ದು ಯಾಕೆ ಈ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇದೆಯಾ ಅಂತ ಹೇಳಿದಾಗ ಅದು ಹೇಳುವಂಥ ಮನಸ್ಥಿತಿ ಬರಬೇಕು ಅಂತಾದರೆ ಅವುಗಳ ಶಕ್ತಿ ಅನ್ನುವಂಥದ್ದು ಕ್ಷೀಣಿಸಬೇಕು. ಹಾಗೆ ಅವುಗಳಿಗೆ ಬುದ್ಧಿ ಅನ್ನುವಂಥದ್ದು ಸೀಮಿತದಲ್ಲಿ ಇಲ್ದಲೇ ಇರುವಂತೆ ಮಾಡುವಂಥದ್ದನ್ನು ಮೋಹನ ಅಂತೇಳಿ ಹೇಳ್ತಾರೆ, ಮೋಹಿಸುವಂಥದ್ದು, ಮೋಹನ ಕ್ರಿಯೆ ಅಂತೇಳಿ ಹೇಳ್ತಾರೆ. ಹಾಗೆ ತದನಂತರದಲ್ಲಿ ಸ್ತಂಭನ ಅಂತ ಹೇಳಿದರೆ ಯಾವಾಗ ಅವುಗಳು ನಮ್ಮ ಹಿಡಿತಕ್ಕೆ ಸಿಗ್ತದೆಯೋ ಅವುಗಳನ್ನು ಕಟ್ಟಾಕಿ ಬಿಡೋದು. ಅರ್ಥಾತ್ ಈಗ ಯಾರೊಬ್ಬರು ನಮಗೆ ಹೊಡಿತಾ ಇದ್ದಾರೆ ಅಂತ ಹೇಳಿದರೆ ಅವ್ರ ಕೈಕಾಲನ್ನು ಕಟ್ಟಾಕಿ ಬಿಟ್ಟು ಬಾಯನ್ನು ಮುಚ್ಚಿಬಿಟ್ರೆ ಅವ್ರು ಏನೂ ಮಾತಾಡೋದಿಲ್ಲ, ತಟಸ್ಥ ಭಾವ ಅಂತ ಹೇಳಿ. ಆಮೇಲೆ ಅವ್ರಿಗೆ ಏನಕ್ಕೆ ಹೊಡಿತಿದ್ದಾರೆ ಅಂತೇಳಿ ಆಮೇಲೆ ನಾವು ಕೇಳ್ಬೋದು. ಅದೇ ರೀತಿಯಾಗಿ ಬಾಧೆಗಳು ಒಮ್ಮೆ ನಮ್ಮ ಹಿಡಿತಕ್ಕೆ ಸಿಕ್ಕಿದ ನಂತರದಲ್ಲಿ ಅವುಗಳನ್ನು ಸ್ತಂಭನ ಮಾಡಿ ಬಿಡಬೇಕು. ಅದಾದ ನಂತರದಲ್ಲಿ ವಿದ್ವೇಷಣ ಅಂತ ಹೇಳಿದರೆ ನಿಮ್ಮ ಕುಟುಂಬಕ್ಕೂ
ಪಾಪಕ್ಕೂ ಆ ಒಂದು ಬಾಧೆಗೂ ಇರುವಂಥ ಯಾವ ದ್ವೇಷದಿಂದ ಆ ಒಂದು ತೊಂದರೆಯನ್ನು ಕೊಡ್ತಾ ಇದ್ದಾವೋ ಆ ದ್ವೇಷದ ಸ್ಥಿತಿಯನ್ನೇ ನಿಷ್ಕ್ರಿಯ ಮಾಡಿ ಬಿಡೋದು, ಆ ದ್ವೇಷವನ್ನೇ ತೆಗೆದು ಹಾಕಿ ಬಿಡೋದು. ತದನಂತರದಲ್ಲಿ ಉಚ್ಚಾಟನೆ ಅಂತ ಹೇಳಿದರೆ ಒಂದು ಶಕ್ತಿ ಅನ್ನುವಂಥದ್ದು ಬರಬೇಕು ಅಂತಾದರೆ ಯಾವುದೋ ಒಂದು ಪ್ರಧಾನ ದೇವತೆಯ ಗಣಗಳೋ ಅಥವಾ ಗಣಗಳ ಒಂದು ಅಂಶ ಏನಾಗಿರ್ತದೆ ಕೇಳಿದರೆ ಬಂದು ನಮ್ಮ ಕುಟುಂಬವನ್ನು ಬಾಧಿಸ್ತಾ ಇರ್ತದೆ. ಆ ಎಲ್ಲಿಂದ ಬಂದಿದೆ ಅಂತ ಉಂಟೋ ಅದನ್ನು ಅಲ್ಲಿಗೆ ಕಳಿಸಿಬಿಡುವಂಥದ್ದು. ನಂತರದಲ್ಲಿ ಮಾರಣ ಅಂತ ಹೇಳಿದರೆ ಆ ಒಂದು ಶಕ್ತಿಯ ಮೂಲವಾಗಿರ್ತಕ್ಕಂಥ ಶಕ್ತಿಯಿಂದ ಬರುವಂಥ ಎಲ್ಲಿಂದ ಅದಕ್ಕೆ ಶಕ್ತಿ ಅನ್ನುವಂಥದ್ದು ಬರ್ತಿದೆಯೋ ಆ ಒಂದು ರಸ್ತೆಯನ್ನೇ ಕಡ್ದು ಹಾಕಿ ಬಿಡೋದು. ಅರ್ಥಾತ್ ಮೊಬೈಲ್ನಿಂದ ಬ್ಯಾಟ್ರಿ ತೆಗೆದುಬಿಟ್ರೆ ಮೊಬೈಲ್ ವರ್ಕ್ ಆಗೋದಿಲ್ಲ. ಇವೆಲ್ಲ ಕೇವಲ ಉದಾಹರಣೆಗೆ ಹೇಳುವಂಥದ್ದು. ತೆಗೆದು ಹಾಕಿದಾಗ ಆ ಒಂದು ಮೊಬೈಲಿಗೆ ಯಾವುದೇ ಬೆಲೆ ಇರೋದಿಲ್ಲ. ಈ ಅಷ್ಟೂ ಕರ್ಮಗಳಾದ ನಂತರದಲ್ಲಿ ಪ್ರಧಾನ ದೇವರನ್ನು ಆವಾಹಿಸಲ್ಪಟ್ಟು ಅದರ ಅಂಗದೇವತೆ ಬಲಿದೇವತೆಗಳಿಗೆ ಬಲಿಪ್ರದಾನವನ್ನು ಮಾಡುವಂಥದ್ದು, ಆ ದೇವರ ಪಾದದಲ್ಲಿ ಈ ಎಲ್ಲ ಬಾಧೆಗಳನ್ನು ಸಂಯೋಜನೆ ಮಾಡುವಂಥದ್ದು, ಸಮರ್ಪಣೆ ಮಾಡುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಈ ಎಲ್ಲ ಬಾಧೆಗಳನ್ನು ನಮಗೆ ಅನುಕೂಲವಾಗಿ ಬರ್ತದೆ. ಅದು ಬಿಟ್ಬಿಟ್ಟು ನಾವು ಶಾರ್ಟ್ಕಟ್ನಲ್ಲಿ ನಾವು ಒಂದು ನಿಂಬೆಹಣ್ಣು ಮಾಡಿಸ್ಕೊಂಡು ಬರ್ತೇವೆ ಅಥವಾ ಒಂದು ಯಂತ್ರವನ್ನು ಮಾಡಿಸಿಕೊಂಡು ಬರ್ತೇವೆ ಅಂತೆಲ್ಲ ಹೇಳಿದರೆ ಅದು ಕೇವಲ ಕ್ಷಣಕ್ಕೆ ಮಾತ್ರ, ಒಂದು 10-12 ದಿನ ಅಥವಾ ಒಂದು ಅಮಾವಾಸ್ಯೆ ಅಥವಾ ಒಂದು ಹುಣ್ಣಿಮೆ ತನಕ ಮಾತ್ರವೇ ಅದರ ಶಕ್ತಿ ಅನ್ನುವಂಥದ್ದು ಇರ್ತದೆ. ತದನಂತರದಲ್ಲಿ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತಿ ಇರೋದಿಲ್ಲ. ಯಾವಾಗ ಆ ಬಂಧನ ಮಾಡಿದಂಥದ್ದೆಲ್ಲ ಅದು ಬಿಡಿಸ್ಕೊಂಡು ಬಿಡ್ತದೋ ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ, ಮತ್ತೆ ಮುಂಚೆ ಕೊಡ್ತಿದ್ದಂಥ ತೊಂದರೆಗಳಿಗಿಂತ ಹೆಚ್ಚು ತೊಂದರೆ ಕೊಡ್ತದೆ. ಹಾಗೆ ಒಂದು ಉದಾಹರಣೆಗೆ ನೋಡುವಾಗ ನಾವೀಗ ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಏನೋ ಮಾಡಿಕೊಟ್ರು ಅಂತ ಹೇಳಿ ಒಂದು ನಿಂಬೆಹಣ್ಣನ್ನೇನೋ ತೊಗೊಂಬಂದಿರ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಅನುಕೂಲವಾಗಿದ್ದರೂ ತದನಂತರದಲ್ಲಿ ಹೋಗ್ತಾ ಏನಾಗ್ತದೆ ಅಂತ ಕೇಳಿದರೆ ಮುಂಚೆಗಿಂತ ಹೆಚ್ಚಿನ ಆಗಿರ್ತಕ್ಕಂಥ ತೊಂದರೆಗಳನ್ನು ಅದು ಕೊಡ್ತಾ ಹೋಗ್ತದೆ. ಇನ್ನು ಕೆಲವರನ್ನು ಬುದ್ಧಿಮಾಂದ್ಯತೆಯಾಗಿ ಮಾಡ್ತದೆ. ಇನ್ನು ಕೆಲವರನ್ನು ಈ 21 ಗ್ರಹಗಳ ಹೆಸರನ್ನು ಏನು ಹೇಳಿದೆ ಅದು ಒಂದೊಂದು ರೀತಿಯಾಗಿ ತೊಂದರೆಗಳನ್ನು ಕೊಡ್ತದೆ. ದೇಹದ ಮೇಲೆ ತೊಂದರೆ ಕೊಡ್ತದೆ. ಕೆಲವರಿಗೇನು ಅಂತ ಕೇಳಿದರೆ ಎಷ್ಟು ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಿದರೂ ಸಮೇತ ಅವರಿಗೆ ಪರಿಹಾರ ಅನ್ನುವಂಥದ್ದು ಆಗೋದಿಲ್ಲ. ಯಾಕಾಗಿ ಅಂತ ಕೇಳಿದರೆ ಈ ದೇವತಾನುಗ್ರಹ ಅನ್ನುವಂಥದ್ದು ಇರೋದಿಲ್ಲ. ಆದ್ದರಿಂದ ಅಂತಹ ದೋಷಗಳನ್ನು ಬಾಧಾಕರ್ಷಣೆ ಮಾಡುವಂಥ ಮುಖಾಂತರವಾಗಿ ಸೂರ್ಯ ಪ್ರತಿಮೆಯ ಮೇಲೆ ಆವಾಹಿಸಲ್ಪಟ್ಟು ಅವುಗಳನ್ನು ಒಂದು ಸೂರ್ಯ ದೇವಸ್ಥಾನಕ್ಕೆ ಕೊಟ್ಟಾಗ ಅವುಗಳೆಲ್ಲ ನಿವೃತ್ತಿ ಆಗ್ತದೆ. ಇದೇ ರೀತಿಯಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳಿದೆ. ಮುಂದಿನ ದಿನಗಳಲ್ಲಿ ಅವುಗಳ ಬಗ್ಗೆ ನಾವು ವಿಮರ್ಶೆ ಮಾಡ್ತಾ ಹೋಗೋಣ. ತದನಂತರ ಇವತ್ತಿನ ಕಾಲದಲ್ಲಿ ಇಷ್ಟು ವಿಷಯಗಳನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಇದೇ ರೀತಿಯಾಗಿ ಅಖಂಡ ಜ್ಯೋತಿಷ್ಯವನ್ನು ಝೀ ನ್ಯೂಸಿನ ಎಲ್ಲ ವೀಕ್ಷಕರು ವೀಕ್ಷಿಸ್ತಾ ಇರಿ. ದಿನಕ್ಕೊಂದು ಇದೇ ರೀತಿಯಾಗಿರ್ತಕ್ಕಂಥ ವಿಷಯವನ್ನು, ನಿಮಗೆ ಅನುಕೂಲವಾಗಿರ್ತಕ್ಕಂಥ ವಿಷಯವನ್ನು ನಾನು ತಿಳಿಸಿಕೊಡ್ತಾ ಇರ್ತೇನೆ ಅನ್ನುವಂಥ ಮುಖಾಂತರವಾಗಿ ಈ ದಿನದ ಈ ಒಂದು ಅಖಂಡ ಜ್ಯೋತಿಷ್ಯದ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಮಸ್ಕಾರಗಳು.